ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ನಮ್ಮ ಪಯಣ ಯಾವ ಕಡೆ ಎಲ್ಲಿ ಅಂತೇಳಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಆಲ್ರೆಡಿ ಒಂದು ಪ್ರೀವಿಯಸ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ. ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕೊಡಗು, ನಮ್ಮ ಹಳೆ ಮನೆಯದು ನಿಮಗೆ ವೀಡಿಯೋ ತೋರಿಸ್ದಾಗ ನಾನು ಹೇಳಿದ್ದೆ. ಇದೊಂದು ಪ್ಲೇಸಿಗೆ ನಾನು ನಿಮಗೆ ಆ ವ್ಯೂ ಮತ್ತು ಅದ್ರ ಸ್ಟೋರಿ ಅದನ್ನೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಅಂತ. ಅದು ಯಾವ ಪ್ಲೇಸು ಅಂತ ಹೇಳಿದ್ರೆ ತಲಕಾವೇರಿ. ನಮ್ಮ ಕರ್ನಾಟಕದ ಜೀವ ನದಿಯಾದಂಥ ತಲಕಾವೇರಿ ಹುಟ್ಟಿದಂಥ ಸ್ಥಳ, ಉಗಮ ಸ್ಥಳ. ಅದನ್ನು ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ಮತ್ತು ಅದ್ರ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಣ. ಬನ್ನಿ ಹೋಗೋಣ. ನೋಡಿ, ಇದು ಫಸ್ಟ್ ಎಂಟ್ರೆನ್ಸ್ ಯಾವ ಥರ ಇದೆ ಏನು ಅಂತೇಳಿ. ಮತ್ತು ನಾನು ಇಲ್ಲಿಗೆ ಬರೋಕ್ಕೆ ಇನ್ನೊಂದು ಮುಖ್ಯವಾದ ಉದ್ದೇಶವೂ ಇದೆ, ಅದನ್ನು ನಿಮ್ಗೆ ಹೇಳ್ತೀನಿ ಯಾವ ಥರ ಏನು ಅಂತೇಳಿ. ಹೋಗೋಣ ಬನ್ನಿ ಮುಂದೆ. ನೋಡಿ ಸ್ನೇಹಿತರೆ, ಎಂಟ್ರೆನ್ಸಲ್ಲೇ ಬಂದು ನಿಮಗೆ ಇದು ಸ್ನಾನ ಮಾಡಲಿಕ್ಕೆ, ಅಂದರೆ ಆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸ್ನಾನ ಮಾಡಲಿಕ್ಕೆ ಎಂಟ್ರೆನ್ಸಲ್ಲಿ ಒಂದು ಅದ್ರದ್ದು ಏನು ಬರ್ತದೆ ಅದರದ್ದು ನೀರಿದೆ ಕೆಳಗಡೆ ಬರೋಂಥದ್ದು. ಇಲ್ಲೇ ಸ್ನಾನ ಮಾಡಿ ಮತ್ತು ಉಗಮ ಸ್ಥಾನ ಎಲ್ಲಿದೆ ತಲಕಾವೇರಿದು ಆ ಸ್ಥಳಕ್ಕೆ ಹೋಗಬೇಕು. ಬನ್ನಿ ಹೋಗೋಣ, ಮುಂದೆ ಹೋಗ್ತಾ ಸಿಗ್ತೀನಿ. ಮುಂದೆ ಯಾವ ಥರ ಇದೆ ಏನು ಅಂತೇಳಿ ತೋರಿಸ್ತೀನಿ ಬನ್ನಿ ನಿಮಗೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಬನ್ನಿ ಇನ್ನೂ ಮೇಲೆ ಹೋಗೋಣ. ಯಾವ ಥರ ಒಂಥರ ಏನೋ ಒಂದು ಹೊಸ ಲೋಕಕ್ಕೆ ಬಂದ್ವಿ ಅನ್ನೋ ಒಂದು ಫೀಲ್ ಸಿಗ್ತದೆ ಮೇಲ್ಗಡೆಯಿಂದ ಈ ವ್ಯೂವ್ನ ನೋಡ್ತು ಅಂದರೆ. ನಿಮಗೂ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಏನು ಅಂತೇಳಿ ವ್ಯೂವ್ನ. ಇಲ್ಲಿ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಸ್ನಾನ ಮಾಡಿ, ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಂದ ಸ್ನಾನ ಮಾಡಿ ಹೋಗಬೇಕು. ಇದೇ ಸ್ಥಳ, ಇಲ್ಲೇನು ನೋಡ್ತಾ ಇದ್ದೀರಿ ನೋಡಿ, ಎಲ್ಲ ಸ್ನಾನ ಮಾಡೋಂಥ ಸ್ಥಳ. ಇಲ್ಲೇ ಸ್ನಾನ ಮಾಡಿ ಹೋಗಬೇಕು. ಸ್ನೇಹಿತರೆ, ನೀವೀಗ ಏನು ಈ ಪ್ಲೇಸ್ ನೋಡ್ತಾ ಇದ್ದೀರಾ ನೋಡಿ, ಇದು ಬಂದು ತ್ರಿವೇಣಿ ಸಂಗಮ ಅಂತ. ಅಲ್ಲಿ ಎಂಟ್ರೆನ್ಸಲ್ಲೇ ನಿಮಗೆ ಆ ಬೋರ್ಡ್ ತೋರಿಸ್ತೇವೆ ನೋಡಿ, ಅದೇ ನೇಮ್ ಹಾಕಿರೋಂಥ ತ್ರಿವೇಣಿ ಸಂಗಮ. ಇದು ಯಾವ ಥರ ಅಂತ ಹೇಳಿದ್ರೆ, ಇದು 3 ಕಡೆಯಿಂದ ನೀರು ಹೋಗೋಂಥದ್ದು. ಇಲ್ಲಿ ಅಂದರೆ ನೋಡಿ, ಇದೇನು ಆ ಕಡೆಯಿಂದ ಬರ್ತಾ ಇದೆ, ಇಲ್ಲಿಂದ ಬಂದು ಹಿಂಗೆ ಹೋಗುತ್ತೆ, ಹಿಂಗೆ ಬಂದು ಮತ್ತೆ ಇಲ್ಲಿ ಕ್ರಾಸಾಗಿ ಹಿಂಗೆ ಹೋಗುತ್ತೆ, ಮತ್ತು ಆ ಕಡೆಯಿಂದನೂ ಕವರಾಗಿ ಹಂಗೆ ಹೋಗುತ್ತೆ. ಅಂದರೆ ಇದು ಬಂದು 3 ಕಡೆಯಿಂದ ಡಿವೈಡ್ ಆಗಿ ಹೋಗ್ತದೆ ನೀರು. ಹಂಗಾಗಿ ಇದನ್ನ ಎಂಟ್ರೆನ್ಸ್ನ ತ್ರಿವೇಣಿ ಸಂಗಮ ಅಂತಾರೆ. ಇನ್ನು ಇಲ್ಲಿಂದ ನೋಡಿ ಅಲ್ಲಿ ಮೇಲೆ ಹೋಗಬೇಕು, ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಲೊಕೇಶನ್ಗೆ ಮೇಲ್ಗಡೆ ಹೋಗಬೇಕು. ಬನ್ನಿ. ಅಂದರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಾವು ಎಂಟ್ರೆನ್ಸಿಂದ ಅಲ್ಲಿ ಒಳಗಡೆ ಹೋಗಬೇಕು ಅಂದರೆ ಕಂಪಲ್ಸರಿ ಫಸ್ಟ್ ಇಲ್ಲೊಂದು ಟೈಮ್ ಸ್ನಾನ ಮಾಡಿ, ಅಂದರೆ ಇಲ್ಲೊಂದು ಟೈಮು ನೀರಲ್ಲಿ ಸ್ನಾನ ಮಾಡಿ, ಮತ್ತು 2ನೇ ಸಲ ಹೋಗಿ ಅಲ್ಲೂ ಮಾಡಬೇಕು. ಅದು ಇಲ್ಲಿನ ಕಟ್ಟುಪಾಡು, ರೀತಿ ನೀತಿ ಇಲ್ಲಿದು ನೋಡಿ. ಆಲ್ರೆಡಿ ನಮ್ಮ ಬ್ರದರು, ನಮ್ಮ ತಾಯಿ, ನಮ್ಮ ಅಕ್ಕನ ಪಾಪ ಇಬ್ಬರು ಹೋಗಿ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಇಲ್ಲಿಂದ ಹೊರಡಬೇಕು. ಫೈನಲಿ ಸ್ನೇಹಿತರೆ ನೋಡಿ, ಇಲ್ಲಿಂದ ಈ ಏನು ತ್ರಿವೇಣಿ ಸಂಗಮ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಆಯಿತು. ಮತ್ತಿನ್ನು ಬನ್ನಿ ತಲಕಾವೇರಿ ಹತ್ರ ಹೋಗೋಣ. ಅಲ್ಲೂ ಹೋಗಿ ಅಲ್ಲೂ ಒಂದು ಸಲ ಸ್ನಾನ ಮಾಡಬೇಕಂತೆ. ನಿಮ್ಗೆ ತೋರಿಸ್ತೀನಿ ಬನ್ನಿ, ಅದು ಉಗಮ ಸ್ಥಾನ ಎಲ್ಲಿಂದ ಏನು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ, ಹೋಗೋಣ. ಫೈನಲಿ ಸ್ನೇಹಿತರೆ, ತಲಕಾವೇರಿಯನ್ನು ಲೊಕೇಶನ್ಗೆ ಬಂದಾಯಿತು ನೋಡಿ. ನಿಮಗೆ ಎಂಟ್ರೆನ್ಸ್ ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತೇಳಿ. ಇದೇ ಆ ವ್ಯೂ ಅಲ್ಲ ಗುರು. ಮೇಲ್ಗಡೆ ನೋಡಿದ್ರೆ ಏನೋ ಒಂದು ಹೊಸ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಫೀಲು. ಈ ಥರ ನೋಡಿ ಯಾವ ಥರ ಇದೆ ಕ್ಲೈಮೇಟು ಅಂದರೆ, ಒಂದ್ಸಲ ನೋಡಿ ಹಂಗೆ ಕಂಪ್ಲೀಟಾಗಿ ನೀವು ಬಂದು ಲೈವಲ್ಲಿ ನೋಡಬೇಕು. ಏನೋ ಒಂದು ಸಮಾಧಾನ ಸಿಗ್ತದೆ ನಿಮಗೆ. ಇದನ್ನೆಲ್ಲ ಮಿಸ್ ಮಾಡ್ಕೊಬಿಟ್ಟಿರ್ತೀರಿ ಕೆಲವು ಟೈಮು, ಕೆಲಸದ ಶೆಡ್ಯೂಲಲ್ಲಿ, ಕೆಲಸದ ಬ್ಯುಸಿಲಿ. ಫ್ರೀ ಇದ್ದಾಗ ಒಂದು ಸಲ ಬನ್ನಿ, ವಿಸಿಟ್ ಮಾಡಿ ನೋಡಿ. ಅದೇ ಎಂಟ್ರೆನ್ಸು. ಬನ್ನಿ ತೋರಿಸ್ತೀನಿ, ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ಬನ್ನಿ ಯಾವ ಥರ ಇದೆ ಏನು ಅಂತೇಳಿ ಕಂಪ್ಲೀಟಾಗಿ ನೋಡಿ. ಇಲ್ಲೇ ಎಂಟ್ರೆನ್ಸ್ ಬೋರ್ಡ್ ಹಾಕಿದೆ, ಶ್ರೀ ತಲಕಾವೇರಿ ದೇವಾಲಯ ತಲಕಾವೇರಿ. ಇದು ಉಗಮ ಸ್ಥಾನ, ಹುಟ್ಟಿದಂಥ ಸ್ಥಳ. ಮಾತ್ರ ಇನ್ನೊಂದೇನು ಅಂತ ಹೇಳಿದ್ರೆ, ಎಲ್ಲ ಪಾರ್ಕಿಂಗಿಗೆ
ಒಳ್ಳೊಳ್ಳೆ ಪ್ಲೇಸ್ಗಳು ಕೊಟ್ಟಿದ್ದಾರೆ ಇಲ್ಲಿಂದಾನೆ. ಮುಂದೇನೋ ಹೋಗಿ ಹಾಕ್ಬೋದು, ಬಟ್ ಇಷ್ಟೊತ್ತಿಗೆ ಅಂದರೆ ಒಂದು ಸ್ವಲ್ಪ ಬಿಸಿಲು ಬರೋ ಟೈಮಿಗೆ ಫುಲ್ಲು ಗಾಡಿ ತುಂಬ ಟ್ರಾಫಿಕ್ ಆಗಿಬಿಡುತ್ತೆ. ಹಂಗಾಗಿ ಎಂಟ್ರೆನ್ಸಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕಾಗ್ತದೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ಹೋಗಿ ಒಳಗಡೆ ಅದು ಉಗಮ ಆದಂಥ ಸ್ಥಳ ನಿಮ್ಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ವ್ಯೂ ನೋಡಿ ಯಾವ ಥರ ಇದೆ ಅಂತ ಕಂಪ್ಲೀಟಾಗಿ. ಬೆಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ ನೋಡಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಈಗ ಎಂಟ್ರೆನ್ಸ್ ನಿಲ್ಲಿಸ್ಬಿಟ್ಟು ಬೆಸ್ಟ್ ಕೆಲಸ ಏನಕ್ಕೆ ಅಂತ ಹೇಳಿದ್ರೆ, ಹಿಂಗೆ ಒಳಗಡೆ ಬಂದರೆ ಹಿಂಗೆ ಟ್ರಾಫಿಕಲ್ಲಿ ನಿಂತ್ಕೊಂಡು ಸುಮ್ಮನೆ ಆರನ್ ಹಾಕ್ಕೊಂಡು ಸಾಯ್ತಾ ಇರಬೇಕಾಯ್ತು. ಇಂಥ ಸುಮ್ಮನೆ ಅಲ್ಲಿ ಎಂಟ್ರೆನ್ಸಲ್ಲೇ ನಿಲ್ಲಿಸ್ಬಿಟ್ಟು ಬಂದರೆ ಇನ್ನೂ ಒಳ್ಳೆ ಕೆಲಸ. ನಿಮಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ನೀವು ತಲಕಾವೇರಿಗೆ ಬಂತು ಅಂದರೆ ಇಲ್ಲೇನೆ ಅಕ್ಕಪಕ್ಕನೇ ನೀವು 2 ಫಾಲ್ಸಿಗೆ ಹೋಗಿ ಬರ್ಬೋದು. ಯಾವ್ಯಾವುದು ಅಂತ ಹೇಳಿದ್ರೆ, ಒಂದು ಇರ್ಫು ಫಾಲ್ಸ್, ಒಂದು ಅಬ್ಬಿ ಫಾಲ್ಸ್, ಒಂದು ಎರಡಕ್ಕೂ ಔಟ್ ಬರ್ಬೋದು. ನಿಮಗೆ ಒಂದು ಟ್ರಿಪ್ ಮಾಡ್ದಂಗೆ ಆಗುತ್ತೆ ಈ ಕಡೆ ರೂಟಿಗೆ ಬಂತು ಅಂದರೆ ನೀವು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಆಲ್ಮೋಸ್ಟ್ ನೋಡಿರಬೇಕು ಕೂರ್ಗಿಸ್ ಅವ್ರನ್ನ. ಅವರ ಒಂದು ನಾಜುಕು ಆಗಲಿ ಅಥವಾ ಅವರ ಡ್ರೆಸ್ನೆಸ್ ಆಗಲಿ, ಅವ್ರ ಶೈಲಿನೇ ಬೇರೆ, ಅವರ ಒಂದು ರೀತಿ ನೀತಿಗಳೇ ಬೇರೆ ಇಲ್ಲಿದು. ಅವ್ರ ಸೀರೆ ಉಡೋಂಥ ವಿಧಾನಗಳಾಗಲಿ, ಬದುಕೋ ರೀತಿ ನೀತಿಗಳಾಗಲಿ ಅವ್ರದ್ದೇ ಒಂಥರ ಡಿಫ್ರೆಂಟು. ಯಾಕಂದರೆ ಹೇಳಿ ಕೇಳಿ ಇಲ್ಲಿ ನಿನ್ನ ಒಳಗಡೆ ಹೋಗಬೇಕು. ಅಲ್ಲೇ ನೋಡಿ ಎಂಟ್ರೆನ್ಸ್ ನೋಡಿ, ಫೈನಲಿ ಇಲ್ಲಿಂದ ಯಾವ ಥರ ಕಾಣ್ತದೆ ವ್ಯೂ ಅಂತ ಒಂದ್ಸಲ ನೋಡಿ ಕಂಪ್ಲೀಟಾಗಿ. ಥರ ವೇವ್ ಅಪ್ಪು ಡೌನು ಒಂಥರ ವೇವ್ ರೀತಿಲಿ ಕಾಣಿಸುತ್ತೆ ನೀಟಾಗಿ. ಒಂದ್ಸಲ ಬಂದು ಲೈವಲ್ಲಿ ನೋಡ್ಬೇಕು ನೀವು. ಇದೇನು ಲೊಕೇಶನ್ ನೋಡ್ತಾ ಇದ್ದೀರ ನೋಡಿ ಇದೆ. ಮತ್ತು ಇಲ್ಲಿ ಒಂದು ಅಂದರೆ ಇದು ಯಾವ ಥರ ಏನು ಎತ್ತ ಅಂತೇಳಿ ಸ್ಟೋರಿ ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಇದು ಇಷ್ಟು ಅಪ್ಡೇಟ್ ಆಗಿರಲಿಲ್ಲ. ಇದು ಅಂದರೆ ಕೆಲವು ವರ್ಷಗಳ ಹಿಂದೆ ಗೌರ್ಮೆಂಟು ಇದನ್ನು ಅಂದರೆ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಬಂದ ಮೇಲೆ ಇದೊಂದು ಸ್ವಲ್ಪ ಅಪ್ಡೇಟ್ ಆಗಿ ಸುಮ್ಮನಿರೋ ನೋಡಿ ಸ್ನೇಹಿತರೆ. ಈಗ ನಾವು ಏನು ಈ ಕಾವೇರಿ ಅನ್ನೋದು ಜೀವ ನದಿಯೊಟ್ಟಿಗೆ ಬದುಕ್ತಾ ಇದ್ದೀವಿ, ಅದು ಉಗಮ ಸ್ಥಾನ ಇದು. ನೀವು ನೋಡಿರೋ ಮಟ್ಟಿಗೆ ಏನು ಹೇಳ್ತೀವಿ, ಮಂಡ್ಯ ಆಗಲಿ ಮೈಸೂರಾಗಲಿ ಈ ಕಡೆ ರೂಟಲ್ಲಿ ಎಲ್ಲಿವರೆಗೂ ಹರಿತದೆ ತಮಿಳ್ನಾಡು ಗಂಟನು, ಅಲ್ಲಿವರೆಗೂ ರೈತರಿಗೆ ಮುಖ್ಯವಾಗಿ ವ್ಯವಸಾಯಕ್ಕೆ ಒಂದು ತಾಯಿಯಾಗಿರೋಂಥ ತಾಯಿ ಇದು ಕಾವೇರಿ ತಾಯಿ. ಅದು ಹುಟ್ಟಿದಂಥ ಸ್ಥಳ ಇದು. ನೆಮ್ಮದಿಯಾಗಿ 3 ಟೈಮು ಅನ್ನ ಬೆಳಿತೀವಿ, ತಿಂತೀವಿ. ಅನ್ನ ಅಂತೇಳಿ ಅಲ್ಲ, ಭತ್ತ ಅಂತೇಳಿ ಅಲ್ಲ, ಎಲ್ಲ ಬೆಳೆಗಳು ಏನು ಬೆಳಿತೀವಿ ಬೆಳೆಯೋಕ್ಕೆಲ್ಲ ಒಂದು ರೀತಿ ಹೆಲ್ಪ್ ಇದು. ಏನಕ್ಕೆ ಅಂದರೆ ಈಗ ಬಿಸಿಲು ಟೈಮಲ್ಲಿ ಮಳೆನೇ ನಂಬ್ಕೊಳಕ್ಕಾಗಲ್ವಲ್ಲ, ಅಂಥ ಟೈಮಲ್ಲಿ ಇದು ಸ್ಟೋರ್ ಮಾಡಿರ್ತಾರೆ ನೀರನ್ನು, ಕಾವೇರಿ ನದಿ ನೀರನ್ನು, ಅದನ್ನು ಬಿಡ್ತಾರೆ. ಆ ಟೈಮಲ್ಲಿ ಎಲ್ಲ ರೈತರಿಗೂ ಹೆಲ್ಪ್ ಆಗ್ತದೆ ಇದು. ನೋಡಿ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಇದೇ ಉಗಮ ಸ್ಥಾನ ಕಾವೇರಿ. ಕರ್ನಾಟಕದ ಜೀವ ನದಿಯಾದಂಥ ಕಾವೇರಿ ಹುಟ್ಟಿದಂಥ ಸ್ಥಳ. ಕರ್ನಾಟಕಕ್ಕೆ ತುಂಬ ಹೇಳ್ತೀವಿ ಒಂದು ಸಹಾಯಕವಾಗಿರುವ ಒಂದು ನದಿ. ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಇದರಿಂದ, ಎಷ್ಟೋ ಜನ ಅನ್ನ ತಿಂತಾ ಇದ್ದಾರೆ ಅಂದರೆ ಅದಕ್ಕೆ ಈ ತಾಯಿಯ ಕಾರಣ. ಹುಟ್ಟಿದಂಥ ಸ್ಥಳ ಇದು. ಬನ್ನಿ ಇನ್ನು ಮೇಲೆ ಹೋಗೋಣ, ಮೇಲೆ ಯಾವ ಥರ ಇದೆ ಏನು ಅಂತ ಹೇಳಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಬನ್ನಿ ಅಲ್ಲೇ ಹೋಗೋಣ ನೀರ ಹತ್ರ. ನೀರನ್ನು ಒಂದ್ಸಲ ಮುಟ್ಟಿ ನಮ್ಮಲ್ಲಿ ಏನಾದರೂ ತಪ್ಪುಗಳಾಗಲಿ ಪಾಪಗಳಾಗಲಿ ಇದ್ದರೆ ಈ ನೀರು ಮುಖಾಂತರ ತೊಲಗಿಸೋಣ. ದೇವಸ್ಥಾನ ಇನ್ನೊಂದೇನು ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಆಗಿನ ಸಮಯದಲ್ಲಿ ಆಗಿನ ಕಾಲದಲ್ಲಿ ಈ ಪ್ಲೇಸಲ್ಲಿ ಬಂದು
ಒಂದು ನೋಡಿ, ಇದೊಂದು ಚಿಕ್ಕ ದೇವಸ್ಥಾನ ಮಾಡಿದರು. ಇದೀಗೆಲ್ಲ ದೊಡ್ಡದಾಗಿ ಮಾಡಿರೋದು, ಇದನ್ನೆಲ್ಲ ಎಕ್ಸ್ಟ್ರಾ ಮಾಡಿರೋ ದೇವಸ್ಥಾನ. ಅವಾಗೊಂದು ಚಿಕ್ಕದಾಗಿ ಮಾಡಿದ್ರು, ಇಲ್ಲಿ ಈ ಲೊಕೇಶನಲ್ಲಿ ಮಾಡಿದರು. ಮಾಡಿದ್ದು ಮತ್ತು ಎದುರುಗಡೆ ಒಂದು ತೊಟ್ಟಿ, ಅಂದರೆ ಚಿಕ್ಕದಾಗಿ ನೀರು ಥರ ಮಾಡಿದರು. ಅದು ಏನಾಯಿತು ಅಂತ ಹೇಳಿದ್ರೆ, ಆ ಜಾಗದಿಂದನೇ ನೀರು ಹೊರಹೊಮ್ಮಿತು. ಅಂದರೆ ಆ ಪ್ಲೇಸಿಂದ ನೀರು ಹರಿದು ಬಂದು ಎಲ್ಲ ಹೊರಹೊಮ್ಮಿ ಕೊನೆಗೆ ಫೈನಲಿ ಕಾವೇರಿ ನದಿಯಾಗಿ ಎಲ್ಲ ಕಡೆಗೂ ಹರಿತಾ ಹೋಗಿ ಈಗ ನಮ್ಮ ಪಾಲಿಗೆ ಅದು ಕಾವೇರಿ ನದಿಯಾಗಿ ಕಾಣ್ತಾ ಇರೋದು. ಇವಾಗ ಒಂದು ಸ್ವಲ್ಪ ಬಿಸಿಲು ಪ್ರಮಾಣದಿಂದಾಗಿ, ಮಳೆ ಬರ್ದಿರೋ ಕಾರಣದಿಂದಾಗಿ ನೀರು ಕಮ್ಮಿ ಕಾಣ್ತಾ ಇದೆ. ನಾನು ನಿಮ್ಗೆ ಅಲ್ಲೇ ತ್ರಿವೇಣಿ ಸಂಗಮ ಅಂತೇಳಿ ತೋರಿಸ್ತೀನಿ ನೋಡಿ. ಫಸ್ಟೇ ಆ ಲೊಕೇಶನ್ನಲ್ಲಿ ಬಂದು ಯಾವ ಥರ ಅಂತ ಹೇಳಿದ್ರೆ, ಅದು ಪೂರ್ತಿ ಅದೇನು ದೇವಸ್ಥಾನ ಸುತ್ತಮುತ್ತಲು ಏನಿದೆ ಪೂರ್ತಿ ಕವರಾಗಿ ತುಂಬಿರ್ತದೆ ನೀರು. ಬನ್ನಿ ಅಲ್ಲೇ ಹತ್ರ ಹೋಗೋಣ. ಕ್ಯೂ ಅಲ್ಲಿ ಹೋಗ್ಬೇಕು, ತುಂಬ ರಶ್ ಇದೆ. ಕ್ಯೂ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ನೀರು ಯಾವ ಥರ ಇದೆ ಏನು ಅಂತೇಳಿ. ಹೇಳಿದ್ರೆ ಸ್ನೇಹಿತರೆ, ಈಗ ನಾವು ಅಲ್ಲೇನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೆ ಅಂದರೆ, ಎರಡು ಕಡೆನೂ ಸ್ನಾನ ಮಾಡೇ ಹೊರಡ್ಬೇಕು ಇಲ್ಲಿಂದ ಅಂತೇಳಿ. ಕಾರಣಾಂತರಗಳಿಂದ ಇಲ್ಲಿ ಬಂದಾಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಮೊದಲು ಸ್ಟಾರ್ಟಿಂಗ್ ಅಂದರೆ ಮೊದಲು ಎಲ್ಲ ಬಿಡ್ತಿದ್ರಂತೆ ಎರಡು ಕಡೆನೂ ಸ್ನಾನ ಮಾಡಲಿಕ್ಕೆ. ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರಂತೆ ಕಾರಣಾಂತರಗಳಿಂದ. ಏನಕ್ಕೆ ಅಂತೇಳಿ ಗೊತ್ತಿಲ್ಲ, ಬಟ್ ಸ್ಟಾಪ್ ಮಾಡಿದ್ದಾರೆ. ಬನ್ನಿ ನೆಕ್ಸ್ಟ್ ನಿಮಗೆ ಅದು ಯಾವ ಥರ ಇದೆ ಏನು ಅಂತೇಳಿ ಆ ಸ್ಥಳನ ತೋರಿಸ್ತೀನಿ. ಬನ್ನಿ ಇವಾಗ. ಫೈನಲಿ ಸ್ನೇಹಿತರೆ, ನಿಮಗೆ ತಲಕಾವೇರಿ ಹುಟ್ಟಿದಂಥ ಸ್ಥಳ ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿರ್ತದೆ ಅನ್ಕೋತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಮತ್ತು ಕಮೆಂಟಲ್ಲಿ ನನಗೆ ಇನ್ನೂ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ಹಾಕಿ, ಈ ಥರ ವೀಡಿಯೋಸ್ಗಳು ಮಾಡಿ ಅಂತೇಳಿ. ಖಂಡಿತವಾಗ್ಲೂ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ಗಳು ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಹಾರೈಸಿ. ಇನ್ನೊಂದು ಹೊಸ ಪ್ರಯತ್ನ, ಎಲ್ಲ ರೀತಿ ವೀಡಿಯೋಗಳನ್ನ ಆಲ್ ಓವರ್ ಕರ್ನಾಟಕ ಐತಿಹಾಸಿಕ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ಸ್ನೇಹಿತರೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡಾದ್ಮೇಲೆ ಸೈಡಲ್ಲಿ ಬರೋ ಬೆಲ್ಲೈಕನ್ನ ಓಕೆ ಕೊಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ. ಏನಕ್ಕೆ ಅಂತ ಹೇಳಿದ್ರೆ, ನನ್ನ ಪ್ರಯತ್ನ ಏನಿದೆ ಏನು ಅಂತ ಅಂತೇಳಿ ನಿಮ್ಗೆ ಅರ್ಥ ಆಗ್ತದೆ. ನೀವು ಸ್ಕಿಪ್ ಮಾಡ್ತಾ ಹೋಗ್ತು ಅಂದರೆ ನನ್ನ ಪ್ರಯತ್ನ ಏನಿದೆ ಅಂತೇಳಿ ನಿಮ್ಗೇನು ಅರ್ಥ ಆಗಲ್ಲ. ಕಂಪ್ಲೀಟಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಒಳ್ಳೆ ವೀಡಿಯೋ ಮುಖಾಂತರ ಒಳ್ಳೆ ಶೈಲಿಲಿ ಒಳ್ಳೆ ರೀತಿಲಿ ನಿಮಗೆ ಸಿಗ್ತಾ ಹೋಗ್ತೀನಿ. ಲವ್ ಯು ಆಲ್, ಬಾಯ್ ಆಲ್.